ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾರು ವಿವೇಕನಿಗೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್ ಚಾರು ಮತ್ತು ರಾಮಾಚಾರಿ ಕೈ ಮುಗಿದು ಕಾಡಿ ಬೇಡಿ ಮದುವೆಯಾಗಲು ಒಪ್ಪಿಸ್ತಾನೆ. ಆಗ ಸೆಕ್ಷನ್ ಚಪ್ಪಾಳೆ ತಟ್ಟುತ್ತಾ, ಮದುವೆಗೆ ಮುಂಚೆ ನಿಮ್ಮ ನಡುವೆ ಇದ್ದ ತಪ್ಪು ತಿಳುವಳಿಕೆ ಕ್ಲಿಯರ್ ಆಯಿತು, ಈಗ ನೀವಿಬ್ಬರು ಜೋಡಿಯಾಗಿ ಕುಳಿತು ಮಾತಾಡಿ ಅಂತ ಹೇಳಿ ವರುಣನು ಕರ್ಕೊಂಡು ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾನೆ. ಇತ್ತ ಮುರಾರಿ ರುಕ್ಕು ಆರಾಮಾಗಿ ಕುಳಿತಿದ್ದನ್ನು ನೋಡಿ ಇವಳಿಗೆ ಆರಾಮಾಗಿ ಇರಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ದೆವ್ವ ಫ್ರೆಂಡ್ ಫೋನ್ ಮಾಡಿದೆ, ನೀನು ಇರುವೆಗೂಡಿನ ಮೇಲೆ ಒಂಟಿ ಕಾಲಿನಲ್ಲಿ 1 ಗಂಟೆ ನಿಲ್ಲಬೇಕು ಅಂತ ಹೇಳಿದೆ ಅಂತ ಹೇಳ್ತಾನೆ. ಆಗ ರುಕ್ಕು, ಮುರಾರಿ ನನಗೆ ಇಲ್ಲೇ ಒಂಟಿ ಕಾಲಲ್ಲಿ ನಿಲ್ಲೋಕೆ ಆಗ್ತಾ ಇಲ್ಲ, ಇನ್ನು ಇರುವೆಗೂಡಿನ ಮೇಲೆ ಹೇಗೆ ನಿಲ್ಲಿ, ನನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ. ಆಗ ಮುರಾರಿ ಅವಳಿಗೆ ಮತ್ತಷ್ಟು ದೆವ್ವದ ಭಯ ಹುಟ್ಟಿಸಿ ಅವಳು ಇರುವೆಗೂಡಿನ ಮೇಲೆ ನಿಲ್ಲುವಂತೆ ಹೇಳ್ತಾನೆ. ಆಗ ರುಕ್ಕು, ನಾನು ಇಷ್ಟು ಅಂಜಿದರೆ ಈ ದೆವ್ವದ ಕಾಟ ನನ್ನನ್ನು ಬಿಡುವುದಿಲ್ಲ, ನಾನೇ ದೆವ್ವ ಆಗಿ ತಿರುಗಿ ಬೀಳಬೇಕು ಅಂತ ಹೇಳಿ ಮೈಮೇಲೆ ದೆವ್ವ ಬಂದಂತೆ ನಟಿಸಿ ಮುರಾರಿಗೆ ಕಲ್ಲಿಂದ ಹೊಡೆಯಲು ಹೋಗ್ತಾಳೆ. ಆಗ ಮುರಾರಿ ಅಲ್ಲಿಂದ ಓಡಿ ಹೋಗ್ತಾನೆ. ಇತ್ತ ವಿವೇಕ್ ರಾಮಾಚಾರಿಗೆ ಹತ್ತಿರ ಕರೆದು, ಚಾರು ನಾನು ಮಾತಾಡಿಸುವಾಗ ನನ್ನಿಂದ ದೂರ ಹೋಗ್ತಾಳಲ್ಲ, ಅದ್ರ ಬಗ್ಗೆ ಚಾರು ನಿನ್ನ ಹತ್ರ ಏನಾದರೂ ಹೇಳಿದ್ಲಾ, ಅವಳಿಗೆ ನನ್ನ ಹತ್ತಿರ ಮಾತಾಡೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನೀವು ಅವರಿಗೆ ಇಷ್ಟ ಆಗಿದ್ದೀರಾ ಸರ್, ಆದರೆ ನೀವು ಡ್ರಿಂಕ್ ಮಾಡಿದ್ದೀರಲ್ವಾ, ಆದರೆ ಅದ್ರ ಸ್ಮೆಲ್ಲು ಅವರಿಗೆ ಇಷ್ಟ ಆಗಲ್ವಂತೆ, ಅವರು ಈಗ ಪ್ರೆಗ್ನೆಂಟ್ ಅಲ್ವಾ, ಅದರ ಸ್ಮೆಲ್ಲು ಬಂದು ಅವರಿಗೆ ವಾಮಿಟ್ ಬಂದಂತಾಗಿದೆ, ಅದಕ್ಕೆ ಅವರು ವಾಶ್ರೂಮ್ಗೆ ಹೋದರು ಅಂತ. ಅದು ಬಿಟ್ಟು ನಿಮ್ಮ ಮೇಲೆ ಅವರಿಗೆ ಯಾವ ಕೋಪನೂ ಇಲ್ಲ, ನಿಮ್ಮನ್ನು ಕಂಡ್ರೆ ಅವರಿಗೆ ತುಂಬ ಇಷ್ಟ ಅಂತಲೂ ಹೇಳಿದರು ಅಂತ ರಾಮಾಚಾರಿ ಹೇಳ್ತಾನೆ. ಆಗ ವಿವೇಕ್, ಅವರಿಗೆ ಡ್ರಿಂಕ್ನ ಸ್ಮೆಲ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಈಗ ಹೋಗಿ ಮುಖ ತೊಳೆದು ಪರ್ಫ್ಯೂಮ್ ಹಾಕ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ರಾಮಾಚಾರಿ ಚಾರುಗೆ ಬೇಗ ಮೇಲೆ ಹೋಗಿ ಲ್ಯಾಪ್ಟಾಪ್ನಲ್ಲಿರುವುದನ್ನು ಕಾಫಿ ಮಾಡಿಕೊಂಡು ಬನ್ನಿ, ಬಹಳ ಟೈಮ್ ಇಲ್ಲ ಅಂತ ಹೇಳಿ ತಿಳಿಸ್ತಾನೆ. ಆಗ ಮುರಾರಿ ರಾಮಾಚಾರಿಗೆ ಫೋನ್ ಮಾಡಿ, ನಾನು ರುಕ್ಕುವಿಗೆ ರಾಮಾಚಾರಿ ದೆವ್ವ ಅಂತ ಅಂಜಿಸ್ತಿದ್ದೆ, ಈಗ ಅವಳೇ ದೆವ್ವ ಮೈಮೇಲೆ ಬಂದಂತ ಆಡಿ ನನಗೆ ಅಂಜಿಸಿ ನನಗೆ ಹೊಡೆಯಲು ಕಲ್ಲು ತಗೊಂಡು ಬೆನ್ನು ಹತ್ತಿದ್ಲು, ನಾನು ತಪ್ಪಿಸ್ಕೊಂಡು ಓಡಿ ಬಂದೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ದೆವ್ವ, ಭೂತ ಏನೂ ಇಲ್ಲ ಮುರಾರಿ, ಅವಳು ನೀನು ಕೊಡ್ತಾ ಇರುವ ಟಾರ್ಚರ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವಳು ದೆವ್ವದ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಮುರಾರಿ, ನಾಟಕ ಮಾಡ್ತಾ ಇದ್ದಾಳಾ, ಇನ್ನು ಮುಂದಿನದು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಇತ್ತ ಚಾರು ಮೇಲೆ ಇರುವ ಸೆಕ್ಷನ್ ರೂಮಿಗೆ ಬಂದು ಹೇಗೋ ಪ್ರಯತ್ನ ಮಾಡಿ ಅವನ ಲ್ಯಾಪ್ಟಾಪ್ ಓಪನ್ ಮಾಡ್ತಾಳೆ. ಇತ್ತ ರುಕ್ಕು, ಮುರಾರಿ ನನಗೆ ಅಂಜಿ ಓಡಿ ಹೋದ, ಸದ್ಯಕ್ಕೆ ಅವನಿಂದ ನನಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳುವಷ್ಟರಲ್ಲೇ ಮುರಾರಿ ಅಲ್ಲಿಗೆ ಬಂದು, ರಾಮಾಚಾರಿ ದೆವ್ವ ಮೈಮೇಲೆ ಬಂದಂತೆ ಮಾಡಿ ದೆವ್ವ ಥರ ನಾಟಕ ಆಡ್ತೀಯೇನೆ, ನಿನ್ನ ನಾಟಕ ಹೇಗೆ ಬಂದ್ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ರುಕ್ಕುವಿಗೆ ಅಂಜಿಸಿ ಒಂದು ಬಡಿಗೆಯನ್ನು ತಗೊಂಡು ರುಕ್ಕುವಿಗೆ ಹೊಡಿತಾನೆ. ಹೊಡೆತ ತಾಳಲಾರದೆ ರುಕ್ಕು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ. ಇತ್ತ ಚಾರು ಲ್ಯಾಪ್ಟಾಪ್ನಲ್ಲಿರುವ ಡಾಕ್ಯುಮೆಂಟ್ಗಳನ್ನು ಕಾಪಿ ಮಾಡ್ತಿದ್ದಾಗ ವಿವೇಕ್ ಹೊರಗಡೆ ರಾಮಾಚಾರಿ ಅಂತ ಕೂಗ್ತಾ ಬರೋದನ್ನು ನೋಡಿ ರಾಮಾಚಾರಿ ಹೊರಗಡೆ ಬರ್ತಾನೆ. ಆಗ ವಿವೇಕ್ ರಾಮಾಚಾರಿಗೆ, ನೀನೇಕೆ ನಮ್ಮ ಡ್ಯಾಡ್ ರೂಮ್ಗೆ ಹೋಗಿದ್ದಿ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನಿಮ್ಮನ್ನು ಹುಡ್ಕೊಂಡು ಬಂದೆ ಸರ್ ಅಂತ ಹೇಳ್ತಾನೆ. ಆಗ ವಿವೇಕ್, ನನ್ನ ಡ್ಯಾಡ್ ರೂಮ್ಗೆ ಯಾಕೆ ಹೋಗಿದ್ಯಾ ಅಂತ ಸಿಟ್ಟಿನಿಂದ ಕೇಳುವಷ್ಟರಲ್ಲಿ ರಾಮಾಚಾರಿ, ಚಾರು ಮೇಡಮ್ ನಿಮ್ಮ ಬಗ್ಗೆ ಏನೋ ಹೇಳಿದ್ರು ಅಂತ ಹೇಳ್ತಾನೆ. ಆಗ ವಿವೇಕ್ ಸಿಟ್ಟನ್ನು ಮರೆತು ಏನು ಹೇಳಿದ್ರು ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಚಾರು ಮೇಡಮ್ಗೆ ನೀವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಪ್ರೀತಿ ಇದೆ ಅಂತ ಚಾರು ಮೇಡಮ್ ನನ್ನ ಹತ್ರ ಹೇಳಿದರು, ಅದಕ್ಕೆ ಸೂಪರ್ ಸರ್, ನಿಮ್ಮನ್ನು ಮೊದಲನೇ ಸಲ ನೋಡಿದಾಗಲೇ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳ್ತಾ ಆತನನ್ನು ಹೊಗಳ್ತಾ ಅವನಿಗೆ ಒಳಗೆ ಹೋಗಲು ಬಿಡದೆ ಅಲ್ಲೇ ನಿಲ್ಲಿಸಿ ಮಾತಾಡಿಸ್ತಾನೆ. ಆಗ ಸೆಕ್ಷನ್ ಕಾರ್ನಲ್ಲಿ ಹೊರಗಡೆ ಹೋಗ್ತಿದ್ದಾಗ ತಾನು ನನ್ನ ಲ್ಯಾಪ್ಟಾಪ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದನ್ನು ನೆನಪಾಗಿ ಕಾರು ತಿರುಗಿಸಿ ಮತ್ತೆ ಮನೆಯ ಕಡೆ ಬರ್ತಾನೆ. ಆಗ ಮಾನ್ಯತಾ ವಿವೇಕನಿಗೆ ಫೋನ್ ಮಾಡಿ ಆರೋಗ್ಯ ವಿಚಾರಿಸ್ತಾಳೆ. ಆಗ ಇಷ್ಟು ಹೊತ್ತು ನೋವಿತ್ತು ಆಂಟಿ, ಆದರೆ ನಿಮ್ಮ ಮಗಳು ನನ್ನ ನೋಡೋಕ್ಕೆ ನಮ್ಮ ಮನೆಗೆ ಬಂದ ತಕ್ಷಣ ನನಗೆ ಇದ್ದ ಎಲ್ಲ ನೋವು ಹೋಗ್ಬಿಡ್ತು ಅಂತ ಸಂತೋಷದಿಂದ ಹೇಳ್ತಾನೆ. ಆಗ ಮಾನ್ಯತೆಗೂ ಸಂತೋಷವಾಗಿ, ಏನೋ ಚಾರು ಬೇಬಿ ನಿನ್ನನ್ನು ನೋಡೋಕೆ ಅಲ್ಲಿಗೆ ಬಂದಿದ್ದಾಳ, ನೋಡಿದ್ಯಾ, ಇದರಿಂದನೇ ಗೊತ್ತಾಗುತ್ತೆ ನೀವು ಮೇಡ್ ಫಾರ್ ಈಚ್ ಅದರ್ ಅಂತ, ಆದರೂ ನನ್ನ ಚಾರು ಬೇಬಿ ಅಲ್ಲಿಗೆ ನಿನ್ನ ನೋಡೋಕ್ಕೆ ಬಂದಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್, ನನಗೂ ನಂಬೋಕೆ ಆಗಿಲ್ಲ ಆಂಟಿ, ಚಾರು ನಾನು ನೋಡಬೇಕು ಅಂತ ಕಿಟ್ಟಿ ಹತ್ರ ಹೇಳಿದ್ದಾಳೆ, ಕಿಟ್ಟಿ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಒಂದು ನಿಮಿಷ ಕಿಟ್ಟಿಗೆ ಫೋನ್ ಕೊಡು ಅಂತ ಹೇಳ್ತಾಳೆ. ಆಗ ವಿವೇಕ್ ಕಿಟ್ಟಿಗೆ ಫೋನ್ ಕೊಡ್ತಾನೆ. ಆಗ ಮಾನ್ಯತ್, ನೀನು ನನ್ನ ಕೆಲಸನ ಹೀಗೆ ಸಿನ್ಸಿಯರಾಗಿ ಮಾಡ್ತಾ ಇರು, ನಾನು ನಿನಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ, ಅಂದರೆ ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಮತ್ತೆ ಚಾರು ಇದ್ದ ರೂಮ್ಗೆ ಹೋಗಲು ಪ್ರಯತ್ನಿಸ್ತಾನೆ. ಆಗ ರಾಮಾಚಾರಿ ಮತ್ತು ಆತನಿಗೆ ತಡೆದು ನಿಲ್ಲಿಸಿ ಆತನು ಒಳಗೆ ಹೋಗದಂತೆ ಸುಮ್ಮನೆ ಏನೋ ಮಾತಾಡಿಸುತ್ತಾ, ಚಾರು ಮೇಡಮ್ ಬಚ್ಚಿಟ್ಕೋತಾರೆ, ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ಅವರನ್ನು ಹಿಡಿದ್ರೆ ನಿಮಗೆ ಅವರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ ಅಂತ ಅವರು ಹೇಳಿದ್ದಾರೆ
ಸರ್ ಅಂತ ಹೇಳಿ ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಆತನಿಗೆ ಚಾರುವನ್ನು ಹುಡುಕು ಅಂತ ಹೇಳಿ ಒಳಗಡೆ ಬಂದು, ಆಯ್ತಾ ಚಾರು ಮೇಡಮ್, ಟೈಮ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಚಾರು, ಇದೆಲ್ಲ ಕಾಫಿ ಆಗಬೇಕಾದ್ರೆ ಇನ್ನೂ 10 ನಿಮಿಷ ಆದರೂ ಬೇಕು ರಾಮಾಚಾರಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.